ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್. ಇವತ್ತು ನಮ್ಮ ವಿಡಿಯೋದಲ್ಲಿ ನವರಾತ್ರಿ ಮೊದಲನೇ ದಿನದಿಂದ ಹಿಡಿದು 10ನೇ ದಿನದವರೆಗೂ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಹೇಗೆ ಪೂಜೆ ಮಾಡಬೇಕು, ಮತ್ತು ಯಾವ ವಸ್ತ್ರ ಧರಿಸಬೇಕು, ಯಾವ ಬಣ್ಣದ ಬಟ್ಟೆ ತೊಡಬೇಕು, ಮತ್ತು ಪ್ರಸಾದ ನೈವೇದ್ಯ ಎಲ್ಲ ವಿವರಗಳನ್ನು ನೋಡೋಣ ಬನ್ನಿ. ಮೊದಲನೇ ದಿನ ಶೈಲಪುತ್ರಿ ದೇವಿ ಪೂಜೆ ಮಾಡಬೇಕು. ಹೂವು ಬಿಳಿ ಹೂವು ಅಥವಾ ಮಲ್ಲಿಗೆ ಹೂವು, ಜಾಸ್ಮಿನ್ ಅಥವಾ ಬಿಳಿ ಗುಲಾಬಿ ಹೂವನ್ನು ಅರ್ಪಿಸಬಹುದು. ಬಟ್ಟೆ ಬಿಳಿ ಬಣ್ಣದ ಉಡುಪು ಧರಿಸಬೇಕು. ಈ ದಿನ ಗೋಧಿ ಅಥವಾ ಸಜ್ಜಿಗೆ ಅಥವಾ ಹಾಲಿನ ಪ್ರಸಾದವನ್ನು ಮಾಡಬಹುದು. ದೇವಿಯ ಮಂತ್ರ ಓಂ ದೇವಿ ಶೈಲಪುತ್ರಿ ಎಂದು ಜಪಿಸಬೇಕು. ನಾಳೆ ಸೆಪ್ಟೆಂಬರ್ 22 ನವರಾತ್ರಿ ಆರಂಭ. ನವರಾತ್ರಿ ಮೊದಲನೇ ದಿನ ಚಾಮುಂಡೇಶ್ವರಿ ದೇವಿಯನ್ನು ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಪೂಜಿಸಬೇಕು, ಯಾವ ಬಣ್ಣದ ಸೀರೆ, ಯಾವ ನೈವೇದ್ಯ, ಯಾವ ಪುಷ್ಪ, ಯಾವ ಮಂತ್ರವನ್ನು ಹೇಳಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನವರಾತ್ರಿಯ ಮೊದಲ ದಿನದಂದು ಚಾಮುಂಡೇಶ್ವರಿ ದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದ ಸ್ಮರಿಸಿ ಪೂಜಿಸಬೇಕು. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು, ಪಾರ್ವತಿ ಎಂದರ್ಥ. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ ಮತ್ತು ಆ ದೇವಿಯು ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ. ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಆರಾಧಿಸುವ 9 ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ. ಲೋಕಕ್ಕೆ ಕಂಟಕರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಜಗಜ್ಜನನಿಯ 9 ಸ್ವರೂಪವನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ. ಶೈಲ ಅಂದರೆ ಪರ್ವತ ಎಂದರ್ಥ. ಇನ್ನು ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು, ಪಾರ್ವತಿ ಎಂದರ್ಥ ಆಗುತ್ತದೆ. ಆಕೆ ಹಿಮಾಲಯ ರಾಜನ ಮಗಳು. ಶೈಲಪುತ್ರಿಯ ವೃಷಭವನ್ನು ಏರಿ ಬರುತ್ತಾಳೆ. ಶೈಲಪುತ್ರಿಯು ಇನ್ನು ಪುರಾಣಗಳ ಪ್ರಕಾರ ಒಂದು ಉಲ್ಲೇಖ ಇದೆ. ಅದರಂತೆ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ನೆಲೆಸಿದ ಬ್ರಹ್ಮನಿಗೆ ವಿಷ್ಣುವಿನ ಕಿವಿಗಳ ಕಶ್ಮಲದಿಂದ ಉದ್ಭವಿಸುವ ಮಧು ಹಾಗೂ ಕೈಟಭ ಎಂಬ ರಾಕ್ಷಸರಿಬ್ಬರು ಬಹಳ ತೊಂದರೆ ನೀಡಿರುತ್ತಾರೆ. ಅದರಿಂದಾಗಿ ಸೃಷ್ಟಿ ಕಾರ್ಯದಲ್ಲಿ ಅಡಚಣೆ ಎದುರಿಸುವ ಬ್ರಹ್ಮದೇವ ಈ ಇಬ್ಬರು ರಾಕ್ಷಸ ಸಂಹಾರಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರಾವಸ್ಥೆಯಲ್ಲಿದ್ದುದರಿಂದ ಬ್ರಹ್ಮನ ಮೊರೆ ಆಲಿಸುವುದಿಲ್ಲ. ಆಗ ಬೇರೆ ದಾರಿ ಕಾಣದೆ ಬ್ರಹ್ಮ ಮಹಾವಿಷ್ಣುವನ್ನು ಆವರಿಸಿರುವ ಯೋಗ ನಿದ್ರಾ ಸ್ವರೂಪ ದೇವಿಯನ್ನು ಧ್ಯಾನಿಸಿ ಸ್ತುತಿ ಮಾಡುತ್ತಾನೆ. ಆಗ ಪ್ರಸನ್ನಳಾಗುವ ದೇವಿಯು ಮಹಾವಿಷ್ಣುವ ಯೋಗ ನಿದ್ರೆಯಿಂದ ಹೊರಬರುವಂತೆ ಮಾಡಿ ಅದರೊಂದಿಗೆ ಬ್ರಹ್ಮನಿಗೆ ಸಮಸ್ಯೆ ಮಾಡುತ್ತಿದ್ದ ಮಧು ಕೈಟಭರ ವಧೆ ಆಗುವಂತೆ ಅನುಗ್ರಹಿಸುತ್ತಾಳೆ. ಆದುದರಿಂದ ನವರಾತ್ರಿಯ ಮೊದಲನೇ ದಿನ ಕಲಶದಲ್ಲಿ ಯೋಗ ನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಆಹ್ವಾನ ಮಾಡಿ ಪೂಜಿಸಬೇಕು. ಪುರಾಣಗಳ ಪ್ರಕಾರ ಮಧು ಕೈಟಭ ಎಂಬುವರು ರಾಕ್ಷಸರಾಗಿದ್ದರು. ಇದು ಪ್ರತಿ ಮನುಷ್ಯನಲ್ಲಿಯೂ ಇರುವ ಪ್ರಧಾನವಾದ 2 ದುರ್ಗುಣಗಳು. ಮಧು ಎಂದರೆ ಜೇನು, ಅದಕ್ಕಿರುವ ಗುಣ ಅಂಟು. ನಾವು ಪ್ರಪಂಚದ ಎಲ್ಲ ವಿಷಯ ಭೋಗಗಳಿಗೂ ಅಂಟಿಕೊಂಡಿರುತ್ತೇವೆ. ಕೈಟಭ ಎಂದರೆ ಕೀಟ, ಹುಳುವಿನಂತೆ ಸೃಷ್ಟಿಯ ನಾಶ ಮಾಡುತ್ತಾ ಇರುತ್ತದೆ. ಇವುಗಳನ್ನು ಅರಿತು ಜಾಗೃತಿಗೊಳ್ಳಲು ಆಗದ ನಿದ್ರಾವಸ್ಥೆಯಲ್ಲಿರುವ ನಾವು ಶೈಲಪುತ್ರಿಯ ಸ್ವರೂಪದಿಂದ ಧ್ಯಾನಿಸಿ ಪೂಜಿಸಿ ಮಹಾಮಾಯೆಯಿಂದ ಮುಕ್ತಿಗೊಳಿಸುವಂತೆ ಪ್ರಾರ್ಥಿಸಬೇಕು. ನಾಳೆ ನವರಾತ್ರಿಯ ಮೊದಲನೇ ದುರ್ಗಾ ಮಾತೆಯನ್ನು ಕಲಶ ಇಟ್ಟು ಪೂಜೆ ಮಾಡುವವರು ಅಥವಾ ಫೋಟೋಗಳ ವಿಗ್ರಹ ಇಟ್ಟು ಪೂಜೆ ಮಾಡುವುದು. ಈ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ನಾಳೆ ಬೆಳಗ್ಗೆ 6:01 7:46 ಪೂಜೆ ಮಾಡಬಹುದು. ಅಂದರೆ ಶೈಲಪುತ್ರಿಯ ಶುಭ ಮುಹೂರ್ತ ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದರೆ ಬೆಳಗ್ಗೆ 11:40 ಮಧ್ಯಾಹ್ನ 12:29 ದೇವಿ ಪೂಜೆ ಮಾಡಬಹುದು. ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಸೀರೆ ಅರ್ಪಿಸಬಹುದು. ದೇವಿ ಪೂಜೆ ಮಾಡುವವರು ಬಿಳಿ ಬಣ್ಣದ ಸೀರೆ ಧರಿಸಿಕೊಂಡು ಪೂಜೆ ಮಾಡಬಹುದು. ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಬ್ಲೌಸ್ ಪೀಸ್ ಅರ್ಪಿಸಿ ನಮಸ್ಕಾರ ಮಾಡಬಹುದು. ಈ ದಿನ ಶೈಲಪುತ್ರಿ ದುರ್ಗಾ ಮಾತೆಗೆ ಕೆಂಪು ದಾಸವಾಳ ಪುಷ್ಪಗಳು, ಬಿಳಿ ಹಳದಿ ಬಣ್ಣದ ಪುಷ್ಪಗಳನ್ನು ಪೂಜೆಗೆ ಹಾಗೂ ಅಲಂಕಾರಕ್ಕೆ ಬಳಸಬಹುದು. ದುರ್ಗಾ ಮಾತೆಗೆ ನಾಳೆ ನವರಾತ್ರಿ ಮೊದಲನೇ ದಿನ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥ ನೈವೇದ್ಯವಾಗಿ ಇಡಬಹುದು. ಕೇಸರಿಬಾತ್, ಸಜ್ಜಿಗೆ, ವಿವಿಧ ಸಿಹಿ ಪದಾರ್ಥಗಳನ್ನು ತುಪ್ಪದಿಂದ ತಯಾರು ಮಾಡಿ ಅರ್ಪಿಸುವುದು. ಯಾವುದಾದರೂ ಸಾಧ್ಯವಾಗದಿಲ್ಲದಿದ್ದರೆ ತುಪ್ಪವನ್ನು ದೇವಿಗೆ ನೈವೇದ್ಯವಾಗಿ ನೀಡಬಹುದು. ನಾಳೆಯಿಂದ ಉಪವಾಸವಿದ್ದು ನವರಾತ್ರಿ ಆಚರಣೆ ಮಾಡುವವರು ಬೆಳಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ದುರ್ಗಾ ದೇವಿಗೆ ಮಹಾ ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡಬಹುದು. ಉಪವಾಸ ಸಮಯದಲ್ಲಿ ಹಾಲು, ಹಣ್ಣುಗಳನ್ನು ಸ್ವೀಕರಿಸಬಹುದು. ಈ ದಿನ ಓಂ ದೇವಿ ಶೈಲಪುತ್ರಿಯೇ ನಮಃ ಎಂದು 108 ಬಾರಿ ಪಠಿಸಿ ದುರ್ಗಾ ಮಾತೆ ಅಂದರೆ ಶೈಲಪುತ್ರಿ ದೇವಿಯನ್ನು ಸ್ಮರಿಸಿದರೆ ಜೀವನದಲ್ಲಿ ಯಾವುದರ ಸರಿ ಯಾವುದು ತಪ್ಪು ಎಂಬುದರ ಅರಿವಾಗುತ್ತದೆ. ಕಷ್ಟಗಳನ್ನು ಗೆದ್ದು ನಿಲ್ಲಲು ದೇವಿಯ ಸಹಾಯ ನಿಮಗೆ ಸಿಗುತ್ತದೆ. ನಾಳೆ ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಬೇಡಿಕೊಂಡು ನಂತರ ನವರಾತ್ರಿ ಪೂಜೆ ಆರಂಭಿಸಬೇಕು. ದೇವಿ ದುರ್ಗಾ ಮಾತೆ, ಈ ನವರಾತ್ರಿಗಳನ್ನು ನಿನ್ನನ್ನು ಪೂಜಿಸಲು ನನಗೆ ಶಕ್ತಿ ನೀಡು. ನನ್ನ ಕುಟುಂಬದಲ್ಲಿನ ಸರ್ವ ದುಃಖವನ್ನು ದೂರ ಮಾಡು.
ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತೆ ನಮ್ಮ ಕುಟುಂಬಕ್ಕೂ ನಿನ್ನ ಅನುಗ್ರಹ ನೀಡು, ಕಾಪಾಡು. ನಾನು ಮಾಡುವ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ಬೇಡಿಕೊಂಡು ನಂತರ ಪೂಜೆಯನ್ನು ಆರಂಭಿಸಿ. ನವರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.